ಓಕೆ ಸ್ನೇಹಿತರೆ, ನೋಡಿ ಇವಾಗ ನಿನ್ನೆ ತೋರಿಸಿದ್ನೆಲ್ಲ ಮೆಕ್ಕೆಕಾಯಿ ಇಲ್ಲಿ ನೋಡಿ. ಇಷ್ಟು ಮೆಕ್ಕೆಕಾಯಿ ಅದಾವಲ್ಲ, ಇದ್ರಾಗ ಸ್ವಲ್ಪ ಹೊಳಿದೀನಿ. ಪಲ್ಯ ಮಾಡೋಣ. ರಾತ್ರಿ ಮಾಡ್ಬೇಕಂದ್ರೆ ರಾತ್ರಿ ಮಾಡೋದಾಗಲಿಲ್ಲ. ಇವಾಗ ನೋಡಿ ಇಷ್ಟು ನೀರಲ್ಲಿ ಮೊದಲು ಇಷ್ಟು ಹಿಂಗೆ ಉದ್ದುದ್ದ ಹೊಳ್ಕೊಂಬಿಟ್ಟು ತೊಳಿಬೇಕು. ನೀರಲ್ಲಿ ಹೋಳಿ ಈ ಥರ ಹಾಕಿಬಿಟ್ಟು ತೊಳೆದು ನೀರು ಬಸ್ತು ಇನ್ನೊಂದು ಪ್ಲೇಟಿಗೆ ಹಾಕ್ಕೋಬೇಕು. ಯಾಕಂದ್ರೆ ಕಹಿ ಇರ್ತಾವೆ ಇವು, ಸ್ವಲ್ಪ ಕಹಿ ಹೋಗಿಬಿಡುತ್ತೆ ನೀರಲ್ಲಿ ಹಾಕಿದ್ರೆ. ಇದೆಲ್ಲ ಬೀಜ ಬಿಟ್ಟಿರುತ್ತೆ ಒಳಗೆ. ಆಮೇಲೆ ನೋಡ್ಕೊಂಡು ಹೊಳ್ಬೇಕು. ಇವು ಇಷ್ಟು ಕಹಿ ಬಂದವು, ಒಳಗೊಂದೊಂದು ಕಹಿನೂ ಬಂದಿರ್ತಾವೆ. ನೋಡ್ಕೊಂಡ್ಬಿಟ್ಟು ಹೋಳ್ಬೇಕಾಗತ್ತೆ. ಭಾಳ ಘಮ ಘಮ ಅಂತವ್ರಿ ಇದು ಸ್ಮೆಲ್ಲು. ಜವಾರಿ ಮೆಕ್ಕೆಕಾಯಿ ಪಲ್ಯ ಅಂದ್ರೆ ಭಾರಿ ಮಸ್ತ್ ಆಗುತ್ತೆ. ನಮ್ಮ ಸೈಡ್ನವ್ರಿಗೆ ಭಾಳ ಗೊತ್ತಿದೆ, ಭಾಳ ಇಷ್ಟಪಡ್ತಾರೆ ಇದು ಪಲ್ಯ. ರಾತ್ರಿ ಮಾಡ್ಬೇಕಂದ್ರೆ ಅಲ್ಲಿ ದಪಾಟ್ ಮಾಡ್ಕೊಂಡು ತಿಂದಕ್ಕೆ ತಣ್ಣಗೆ ಭಾಳ ಥಂಡಿರ್ತೈತಲ್ರಿ, ಹಿಂಗಾಗಿ ಗಪ್ಪನೆ ಮಕ್ಕೊಂಬಿಟ್ಟೆವು. ಇಷ್ಟ ಅದಾವ. ಈಗ ಇಷ್ಟೇ ಮಾಡ್ತೀನಿ ರೀ. ಈಗ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಮಾಡ್ಕೊತೀನಿ. ಅವು ಅಷ್ಟೇ ಇಟ್ಟಿರ್ತೀನಿ. ಅವು ಏನು ರೀ ಇನ್ನೂ 2 ತಿಂಗಳವರೆಗೆ ಇಟ್ಟರು ಏನೂ ಆಗಂಗಿಲ್ಲ. ಇವನು ಮೇಲೆ ಹಾಕಿಬಿಡ್ತೀನಿ. ಸ್ವಲ್ಪ ಬಿಸಿಲಿಗೆ ಹಾಕಬೇಕು. ಬಿಸಿಲಿಗೆ ಹಾಕಿದಷ್ಟು ಭಾಳ ಚಂದ ಅಕ್ಕವ. ಅಂದ್ರೆ ಕಹಿ ಎಲ್ಲ ಇದ್ರೂ ಹೋಗಿಬಿಡ್ತಾವೆ. ಇವನು ಮೇಲೆ ಹಾಕ್ತೀನಿ. ಇನ್ನೊಂದು 8 ದಿನ ಹಾಕಿಬಿಡ್ತೀನಿ. ಹಾಕಿ ಈಗ ಸದ್ಯಕ್ಕೆ ಇಷ್ಟು ಪಲ್ಯ ಸಾಕಾಗುತ್ತೆ. ಇಷ್ಟು ಪಲ್ಯ ಮಾಡ್ಕೊತೀನಿ. ಹೆಂಗೆ ಮಾಡ್ಕೊಳ್ಳೋದಂತೆ ತೋರಿಸ್ತೀನಿ ನಿಮಗೆ. ಓಕೆ ಸ್ನೇಹಿತರೆ, ಇವಾಗ ಒಂದು ಪುಟ್ಟ ಇಟ್ಕೊಂಡಿದ್ದೀನಿ. ಗ್ಯಾಸ್ ಚಾಲು ಮಾಡ್ಕೊಳ್ಳೋಣ. ಅದಕ್ಕೆ ಎಣ್ಣೆ ಹಾಕಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಪಲ್ಯ ಚೆನ್ನಾಗಿ ಆಗುತ್ತೆ. ಇದು ಹಾಕ್ಕೋಬೇಕು. ಸಾಸಿವೆ, ಜೀರಿಗೆ, ಯಾವ ಮಸಾಲೆನೂ ಹಾಕಬಾರ್ದು ಈ ಪಲ್ಯಕ್ಕೆ. ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಹಸಿ ಕರಿಬೇವು. ನೀವು ಕೊತ್ತಂಬರಿನೂ ಹಾಕೋಬೋದು. ನಾನು ಕೊತ್ತಂಬರಿ ಹಾಕಿಲ್ಲ ಇದಕ್ಕೆ. ಇವಾಗ ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ಈರುಳ್ಳಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇನು. ಭಾಳ ಚಂದ ಆಗುತ್ತೆ ಇದು ಪಲ್ಯ. ಬೆಂಗಳೂರು ಸೈಡ್ ಸಿಗ್ಲಕ್ಕಿಲ್ಲ ಅನ್ಸುತ್ತೆ ಇದು. ಬೆಂಗಳೂರು, ಮಂಗಳೂರು, ಮೈಸೂರು ಆ ಸೈಡ್ ಎಲ್ಲ ಸಿಗ್ಲಕ್ಕಿಲ್ಲ ಇದು. ಇದು ಮೆಕ್ಕೆಕಾಯಿ ಕಾಯಿ ಇರಬೇಕಾದ್ರೆ ವಿಷ ಇರ್ತೈತೆ ರೀ. ಬಳ್ಳಿ ಒಣಗಿರುತ್ತಲ್ಲ, ಬಳ್ಳಿ ಒಣಗಿದ ಮೇಲೆ ಕಾಯಿ ಕಡ್ಯಾಕೆ ಬರುತ್ತಲ್ಲ, ಅವಾಗ ಸ್ವೀಟ್ ಆಗುತ್ತೆ ಇದು. ಪಲ್ಯ ಮಾಡ್ಬೇಕು ಅವಾಗ. ನಾವು ಹಸಿ ಬಳ್ಳಿಯೊಳಗಿಂದ ತಂದು ಮಾಡೋ ಹಾಗಿಲ್ಲ ಇದು. ಬಳ್ಳಿಯಲ್ಲಿ ವಿಷ ಇರುತ್ತೆ ಇದು. ಬಳ್ಳಿ ಒಣಗಿರುತ್ತಲ್ಲ, ಸೌತಿಕಾಯಿ ಬಳ್ಳಿ ಥರನೇ ಇರ್ತೈತಿ ಇದ್ರದ್ದು. ಬಳ್ಳಿ ಒಣಗಿದ ಬಳಕ ಇದು ಕಾಯಿ ಪಲ್ಯ ಮಾಡಬೇಕು, ಸ್ವೀಟ್ ಆಗುತ್ತೆ. ಮೊದಲು ವಿಷ ಇರ್ತೈತಿ ಇದು, ಕಾಯಿ ಕಹಿ ಇರ್ತೈತಿ. ಇವಾಗ ನೋಡಿರಿ ಉಳ್ಳಾಗಡ್ಡಿ ಫ್ರೈ ಆದವಲ್ಲ, ಇವನ್ನ ಹಾಕ್ಕೊಂತೀನಿ ನೋಡಿ. ಅದಕ್ಕೆ ಅರಿಶಿನ ಹಾಕೋಬೇಕು ನಾವು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಖಾರದ ಪೌಡ್ರು. ಉಪ್ಪು ಹಾಕಿದ್ದೀನಿ ನೋಡ್ರಿ. ಉಪ್ಪು ನೋಡ್ಕೊಂಡು ಹಾಕಬೇಕು. ಯಾಕಂದ್ರೆ ಮೊದಲೇ ನಾವು ಉಪ್ಪು ಹಚ್ಚಿಬಿಟ್ಟು ತೊಳೆದಿರ್ತೀವಿ ಅದನ್ನು. ಉಪ್ಪು, ಖಾರದ ಪೌಡ್ರ್ ಹಾಕ್ಕೊತೀನಿ. ಮನೆಯಲ್ಲೇ ಕುಟ್ಟಿ ಪೌಡ್ರ್ ಮಾಡಿರಿ ಅಂಥದ್ದು, ಯಾವ ಅಂಗಡಿಯಿಂದ ತಂದಿದ್ದಲ್ಲ ಏನಲ್ಲ. ಸ್ವಲ್ಪ ಉಪ್ಪು ಖಾರ ಜೋರಾಗಿ ಇರ್ಬೇಕು ಇದಕ್ಕೆ. ಯಾಕಂದ್ರೆ ಹುಳಿ ಇರ್ತೈತಿ ಇದು ಪಲ್ಯ. ಇದಕ್ಕೆ ಯಾವ ಮಸಾಲೆನೂ ಹಾಕ್ಬಾರ್ದು. ಮಸಾಲೆ ಹಾಕಿದ್ರಿ ಪಲ್ಯ ಕೆಟ್ಟೋಗಿಬಿಡುತ್ತೆ ಇದು. ಇದಕ್ಕೆ ಶೇಂಗಾ ಪೌಡ್ರ್ ಹಾಕಬೇಕು.
ನೋಡಿರಿ ಇವಾಗ ಇದಾಯ್ತಲ್ಲ, ಇವಾಗ ಶೇಂಗಾ ಪೌಡ್ರ್ ಹಾಕ್ತೇನೆ, ಕಡಲೆಬೀಜದ ಪೌಡ್ರ್ ಜಾಸ್ತಿನೇ ಹಾಕ್ಕೊತೀನಿ. ಅದಕ್ಕೆ ಶೇಂಗಾ ಬೀಜದ ಪೌಡ್ರ್ ಹಾಕ್ಕೊಂಡ್ರೆ ಭಾಳ ಚಂದ ಆಗುತ್ತೆ, ಜಾಸ್ತಿನೇ ಹಾಕ್ಕೊತೀನಿ ನಾನು. ನೋಡಿರಿ ಇಷ್ಟಕ್ಕೊಂದು ಪೌಡ್ರ್ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಗುರೆಳ್ಳು ಪೌಡ್ರ್ ಹಾಕ್ಕೊತೀನಿ ಅದಕ್ಕೆ. ಇದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕಬೇಕು, ಯಾಕಂದ್ರೆ ಇದು ತೋಟಿ ಅಂದರೆ ಇದು ಸಿಪ್ಪೆ ಭಾಳ ಬೆರೆಸಿರ್ತೈತಿ, ನೀರಲ್ಲಿ ಕುದಿಬೇಕು ಇದು ಜಾಸ್ತಿ. ಹಿಂಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಕು. ಇದಕ್ಕೆ ಇಷ್ಟೇ ನೋಡಿರಿ, ಮತ್ತೇನು ಹಾಕೋದು ಬೇಡ, ಸ್ವಲ್ಪ ಬೆಲ್ಲ ಹಾಕಬೇಕು ಅಷ್ಟೇ. ನೋಡಿರಿ ಈ ಕಪ್ಪಿಂದ 1 ಕಪ್ ನೀರು ಹಾಕೊತೀನಿ. ನೀರಲ್ಲಿ ಕುದಿಬೇಕಿದು. ಒಂದು ಸಾರಿ ಟೇಸ್ಟ್ ನೋಡಿ ಮುಚ್ಚಿಬಿಟ್ರೆ ಪಲ್ಯ ಆಗುವವರೆಗೂ ವಾಪಸ್ ತೆಗೆದು ನೋಡಬಾರ್ದ್ರಿ. ಅದು ಒಂದು ಇದರಲ್ಲಿ ಮುಖ್ಯತೆ ಏನಪ್ಪ ಅಂತಂದ್ರೆ, ಇಷ್ಟೆಲ್ಲ ಒಗ್ಗರಣೆ ಮಾಡಿಬಿಟ್ಟು ಇವಾಗ ಟೇಸ್ಟ್ ನೋಡಬೇಕು. ವಾವ್, ಉಪ್ಪು ಖಾರ ಅದೆಲ್ಲ ಮಸ್ತಾಗೈತಿ. ಇವಾಗ ಮುಚ್ಚಿಬಿಟ್ರೆ ಅದು ಪಲ್ಯ ಕುದಿಯೋವರೆಗೂ ಒಟ್ಟೆ ತೆಗಿಬಾರ್ದ್ರಿ. ನಾವು ಚಂದನ್ ತೆಗೆದು ನೋಡಿದ್ರೆ ಮತ್ತೆ ವಿಷ ಆಗಿಬಿಡುತ್ತೆ ಅದು ಪಲ್ಯ, ಅಂದ್ರೆ ಕಹಿ ಬಂದ್ಬಿಡುತ್ತೆ ಅಂತ. ಇವಾಗ ಸ್ವಲ್ಪ ಬೆಲ್ಲ ಹಾಕೋಣಕ್ಕೆ, ಜಾಸ್ತಿ ಏನು ಬೇಡ. ನೋಡಿ ಇಷ್ಟು ಬೆಲ್ಲ ಹಾಕಿಬಿಡ್ತೀನಿ. ಇದನ್ನ ಮುಚ್ಚಿಬಿಡೋಣ ಇವಾಗ. ನೋಡಿರಿ ಇವಾಗ ಇದು ಮುಚ್ಚಿಬಿಟ್ರೆ ವಾಪಸ್ ಪಲ್ಯ ಕುದ್ದ ಬಳಿಕ ತೆಗಿಯೋದು. ನೋಡಿರಿ ಇದನ್ನು ಒಂದು 5 ನಿಮಿಷ ಬೇಯಿಸ್ಕೊತೀನಿ. ಅಂದ್ರೆ 5 ನಿಮಿಷ ಬೇಕಿದು ಕುದಿಬೇಕಂದ್ರೆ. ಆಮೇಲೆ ತೋರಿಸ್ತೀನಿ ಹೆಂಗಾಗೈತೆ ಅಂತ. ಓಕೆ ಸ್ನೇಹಿತರೆ, ಇವಾಗ 5 ನಿಮಿಷ ಆಯಿತು, ಬರ್ರಿ ನೋಡೋಣ. ವಾವ್, ನೋಡಿರಿ ಸುತ್ತ ಎಲ್ಲ ಎಣ್ಣೆ ಬಿಟ್ಕೊಂಡೈತಿ. ನೋಡಿರಿ ಪರ್ಫೆಕ್ಟಾಗೈತಿ ಈಗ. ನೋಡಿರಿ ಇವಾಗ ಕರೆಕ್ಟ್ ಆಯ್ತು ಪಲ್ಯ, ಮಸ್ತ್ ಆಗೈತಿ. ಫುಲ್ ಮನೆನೇ ಘಮ ಸ್ಮೆಲ್ ಹಿಡಿದ್ಬಿಟ್ಟೈತಿ ಮೆಕ್ಕೆಕಾಯಿದು, ಅಷ್ಟು ಚೆಂದಾಗೈತಿ. ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಬಿಡ. ಇವಾಗ ಗ್ಯಾಸ್ ಬಂದ್ ಮಾಡ್ಕೊತೀನಿ. ನೋಡಿರಿ ಇದು ತಣ್ಣಗಾದ ಮೇಲೆ ಗಟ್ಟಿ ಆಗುತ್ತೆ ಮತ್ತೆ ಪಲ್ಯ. ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಬಿಡ. ರೊಟ್ಟಿ ಮಾಡಿದಾಗ ಮತ್ತೆ ತೋರಿಸಿ ನಿಮ್ಗೆ ಸರ್ವ್ ಮಾಡಬೇಕಾದ್ರೆ. ನೋಡಿ ಆವಾಗ ಎಷ್ಟೊಂದು ತಿಳಿಗೆ ಅನ್ನಿಸ್ತಿತ್ತಲ್ವ, ಇವಾಗ ನೋಡಿ ಇಷ್ಟು ಗಟ್ಟಿ ಆಗಿಬಿಡ್ತು. ನೋಡಿ ಇಷ್ಟು ಗಟ್ಟಿ ಆಗಿದೆ ಪಲ್ಯ. ನೋಡಿ ಓಕೆ ಸ್ನೇಹಿತರೆ, ಇವಾಗ ನೋಡಿ ರೊಟ್ಟಿ ಹಚ್ಚಿದ್ದೀನಿ, ರೊಟ್ಟಿ ಮಾಡ್ತಾಯಿದ್ದೀನಿ. ಹಾಗೆ ಇವಾಗೇನು ಪಲ್ಯ ಮಾಡಿದ್ವಲ್ಲ, ಪಲ್ಯ ಸರ್ವ್ ಮಾಡ್ತೀನಿ. ನೋಡಿ ಮೊದಲು ಮೆಕ್ಕೆಕಾಯಿ ಪಲ್ಯ ನಿಮಗೆಲ್ಲಾದರೂ ಸಿಕ್ಕರೆ ಒಂದು ಸಾರಿ ಮಾಡಿ ತಿನ್ನಿ, ಮಸ್ತಾಗಿರುತ್ತೆ ಪಲ್ಯ. ಆಮೇಲೆ ಶೇಂಗಾ ಚಟ್ನಿ ಜೊತೆಗೆ. ಇದಕ್ಕೆ ಒಂದು ಟಿಪ್ಸ್ ಹೇಳ್ತೀನಿ ನಿಮಗೆ. ಮೆಕ್ಕೆಕಾಯಿ ಪಲ್ಯ ಜೊತೆ ಮೊಸರು ಹಾಕ್ಕೊಂಡು ತಿನ್ನಬೇಡಿ. ಮೊಸರು ಹಾಕ್ಕೊಂಡು ತಿಂದರೆ ಅದು ಕಹಿ ಬರುತ್ತೆ. ಅದಕ್ಕೆ ಜೊತೆಗೆ ಸಾಂಬಾರು ಹಾಕ್ಕೊಳ್ಳಿ. ನೋಡಿ ಟೊಮೆಟೊ ಸಾಂಬಾರು ಮಾಡಿದ್ದೀನಿ. ಇನ್ನು ರೊಟ್ಟಿ ಮಾಡ್ತಾ ಇದ್ದೀನಿ. ಯಜಮಾನ್ರು ಊಟಕ್ಕೆ ಬಂದಿದ್ದಾರೆ, ಅವ್ರಿಗೆ ಕೊಡ್ತಾ ಇದ್ದೀನಿ. ಅವ್ರಿಗೆ ಸರ್ವ್ ಮಾಡ್ತಾ ಇರೋ ಪ್ಲೇಟ್ ಇದು. ಇದ್ರ ಜೊತೆಗೆ ತುಪ್ಪ ಹಾಕ್ಕೊತೀನಿ, ಮಸ್ತಾಗಿರುತ್ತೆ. ಮೊಸರು ಅವಾಯ್ಡ್ ಮಾಡಿ. ನೋಡಿ ಅರ್ಧ ಕೆಜಿ ತುಪ್ಪ ತಂದಿದ್ದಾರೆ, ಅದನ್ನೆಲ್ಲ ಬೇರೆ ಕಿಟ್ಲಿಗೆ ಹಾಕಿಬಿಟ್ಟು ಇಟ್ಟಿದ್ದೀನಿ. ನೋಡಿ ಈ ಥರ ಇದೆ ನೋಡಿ ಊಟ. ಮೆಕ್ಕೆಕಾಯಿ ಪಲ್ಯ, ಶೇಂಗಾ ಚಟ್ನಿ, ತುಪ್ಪ, ಸಾಂಬಾರು.